ನಮ್ಮ ಮುಖ್ಯಮಂತ್ರಿಯವರು ಅಧಿಕಾರದಲ್ಲೇ ಇರಬೇಕು ಅಂತ ಹೇಳಿ ಈ ನಮ್ಮ ಗಾಳಿ ಹನುಮಂತರಾಯನ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡ್ತಾ ಇದ್ದೀನಿ. ಕರ್ನಾಟಕ ಇವತ್ತು ಮುಂದುವರಿತಾ ಇದೆ ಅಂದ್ರೆ ಒಳ್ಳೆ ರಾಜ್ಯದಲ್ಲಿ ಜನಗಳು ಸುಭಿಕ್ಷೆಯಿಂದ ಇದ್ದಾರೆ ಅಂದ್ರೆ ನಮ್ಮ ಮುಖ್ಯಮಂತ್ರಿ ಅವರಿಂದನೇ. ಅವರು ಯಾವುದೇ ಕಾರಣಕ್ಕೂ ತೆಗಿಬಾರ್ದು, ಅವರು ಮುಂದುವರಿಲೇಬೇಕು. ಈ ಹೋರಾಟದಲ್ಲಿ ಏನಾದ್ರೂ ನಮ್ಮ ಮುಖ್ಯಮಂತ್ರಿನ ಇಳಿಸಬೇಕು ಆ ಸ್ಥಾನದಿಂದ ಅನ್ನೋದೇ ಆದ್ರೆ ಇಡೀ ಅಹಿಂದ ವರ್ಗವೆಲ್ಲ ಒಗ್ಗೂಡಿ ಕರ್ನಾಟಕ ತುಂಬಾ ಹೋರಾಟ ಮಾಡಬೇಕಾಗುತ್ತೆ. ದಯವಿಟ್ಟು ಇದು ಸರ್ಕಾರ ಎಚ್ಚರಿಕೆ ಕೊಡ್ತಾ ಇರೋದಲ್ಲ, ಇದು ಮಾಡೇ ತೋರಿಸ್ತೀವಿ. ದಯವಿಟ್ಟು ನಾವು ಹೈಕಮಾಂಡ್ ಕೇಳ್ಕೊತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬಾರ್ದು. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬಾರ್ದು. ಹಾಗಂತ ಈ ಆಂಜನೇಯನಲ್ಲಿ ಕೇಳ್ಕೊತಾ ಇದ್ದೀನಿ. ದೇವರು ಸಿದ್ದರಾಮಯ್ಯನವ್ರಿಗೆ ಒಳ್ಳೇದ್ ಮಾಡಿ ಅವರು 5 ವರ್ಷ ಕಂಪ್ಲೀಟ್ ಆಗಿ ಮುಂದುವರಿಸಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ಬೇಕು ಅನ್ನೋದು ನಮ್ಮ ಬಯಕೆ. ನಾನು ನಿಮ್ಮ ಮನೆ ಮಗ AR ಸ್ವಾಮಿ ಅಹಿಂದ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇರೋದು. ಈಗ ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿನ ಬದಲಾವಣೆ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವರು ಮತ್ತು ಕಾಂಗ್ರೆಸ್ ಪಕ್ಷದವರಲ್ಲೇ ಹುನ್ನಾರ ನಡೀತಾ ಇದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಕೂಡ್ದು. ಇದು ನಮ್ಮ ಅಭಿಮತವಲ್ಲ, ಇಡೀ ಕರ್ನಾಟಕ 6 ಕೋಟಿ ಕನ್ನಡಿಗರದು ಒಂದೇ ಮಾತು, ಸಿದ್ದರಾಮಯ್ಯನವರು ಚೇಂಜ್ ಮಾಡಬಾರ್ದು. ಸಿದ್ದರಾಮಯ್ಯನವರು ಇರೋದ್ರಿಂದನೇ ಇವತ್ತು ನಮ್ಮ ನಾಡು, ಕನ್ನಡ ನಾಡು ಸುಭಿಕ್ಷೆಯಿಂದ ನಡೀತಾ ಇದೆ. ಊಟ ನೋಡಿ, ಇಂದಿರಾ ಕ್ಯಾಂಟೀನ್ ಕೊಟ್ರು, ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ರು, ಕರೆಂಟ್ ಫ್ರೀ ಕೊಟ್ರು, ಪ್ರತಿಯೊಂದು 5 ಗ್ಯಾರಂಟಿಗಳನ್ನ ಕೊಟ್ಟು ನಂಬರ್ 1 ಏಕೈಕ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದಾರೆ. ಅಂತ ಮುಖ್ಯಮಂತ್ರಿಗಳನ್ನ ಇಳಿಸಿ ಕಳ್ಳ ಕಾಕರುಗಳಿಗೆ ಈ ರಾಜ್ಯನ ಒಪ್ಸಕ್ ಕೂಡ್ದು. ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು ಇಷ್ಟೇ, ಹೈಕಮಾಂಡ್ಗಳು ಈ ವಿಷಯ ತಲುಪಬೇಕು. ಕಳ್ಳ ಕಾಕರುಗಳಿಗೆ ಅಥವಾ ದಗಾಕೋರುಗಳಿಗೆ ಅಥವಾ ಲೂಟಿಕಾರರಿಗೆ ಈ ಸರ್ಕಾರನ ಒಪ್ಸಕ್ ಕೂಡ್ದು. ಇಂಥ ಮುಖ್ಯಮಂತ್ರಿ ಮತ್ತೊಬ್ಬರು ಸಿಕ್ಕಲ್ಲ. ಆದ್ರಿಂದ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು.